ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆರಿಯರ್ಸ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆದ ನಂತರ ಏನೇನು ಕೆರಿಯರ್ ಆಪ್ಷನ್ಸ್ ಇರುತ್ತೆ, ಸೊ ಒಬ್ಬ ಇಂಜಿನಿಯರ್ ಆದ ನಂತರ ಹೊರಗಡೆ ಯಾವ ರೀತಿ ಕೆಲಸಗಳು ಅಥವಾ ಯಾವ ರೀತಿ ಅವನು ತನ್ನ ಕೆರಿಯರ್ನ ಬಿಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೆರಿಯರ್ಸ್ ಅಂತ ತಗೊಳ್ತಿದ್ದಂಗೆ ಮೊದಲು ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಸಿಗುವಂತ ಒಂದು ಆಪ್ಷನ್ ಅಂತಂದ್ರೆ ಕ್ಯಾಂಪಸ್ ಇಂಟರ್ವ್ಯೂ. ಸೊ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಎಷ್ಟೋ ಹಲವಾರು ಕಂಪನಿಗಳು ಪೂಲ್ ಆಗಿ ತಮ್ಮ ತಮ್ಮ ಕಾಲೇಜ್ಗಳಲ್ಲಿ ಅಥವಾ ಹಲವಾರು ಕಾಲೇಜ್ಗಳ ಪೂಲ್ಗಳಲ್ಲಿ ಎಷ್ಟೋ ಜನರನ್ನ ರಿಕ್ರೂಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ 3 ರೀತಿ ಇರುತ್ತೆ. ಒಂದು ಸಾಫ್ಟ್ವೇರ್ ಕಂಪ್ನೀಸ್ ಬರುತ್ತೆ, ಇನ್ನೊಂದು ಕೋರ್ ಅಂದ್ರೆ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬ್ರಾಂಚಸ್ ರಿಲೇಟೆಡ್ ಕಂಪನೀಸ್ ಬರುತ್ತೆ, ಮೂರನೇದು ಬಂದು ಮಾಸ್ ಕಂಪನೀಸ್ ಅಂತ ಕರಿತೀವಿ, ಅಂದ್ರೆ ಇಟ್ ಇಸ್ ಅ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಸೊ ಈ 3 ರೀತಿ ಕಂಪನೀಸ್ ಬಂದು ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಇಂಜಿನಿಯರ್ಸ್ನ ರಿಕ್ರೂಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಈ ಕ್ಯಾಂಪಸ್ ಇಂಟರ್ವ್ಯೂಗಳಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಬಂದು HP, ಡೆಲ್ ಈ ರೀತಿ ಒಂದು ಸಾಫ್ಟ್ವೇರ್ ಕಂಪ್ನೀಸ್ ಇರುತ್ತೆ. ಇಲ್ಲಿ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ತನ್ನ ಕಂಪ್ಲೀಟ್ ಡೊಮೈನ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ತನ್ನ ಸಾಫ್ಟ್ವೇರ್ ಲಾಜಿಕ್ಸ್ ಬಿಲ್ಡ್ ಮಾಡೋದು ಅಥವಾ ಸಾಫ್ಟ್ವೇರ್ ನಾಲೆಡ್ಜ್ ಏನಿದೆ ಅದ್ರ ಬೇಸಿಸ್ ಮೇಲೆ HP, ಡೆಲ್ ಈ ರೀತಿ ಕಂಪ್ನೀಸ್ಗೆ ಜಾಯಿನ್ ಆಗ್ಬೋದು. ಯೂಶುವಲ್ ಆಗಿ ಇದರಲ್ಲಿ ಲಾಜಿಕ್ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಅಂದ್ರೆ ಫಾರ್ ಗಿವನ್ ರಿಕ್ವೈರ್ಡ್ ಪ್ರಾಬ್ಲಮ್ ತಾನು ಯಾವ ರೀತಿ ಒಂದು ಲಾಜಿಕ್ ನ ಯೂಸ್ ಮಾಡಿ ಅದನ್ನ ಸೊಲ್ಯೂಷನ್ ಕೊಡ್ಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಇದಕ್ಕೆ ಇಂಥದೇ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಂತ ಹೇಳಲ್ಲ. ಯೂಶಲಿ ಎಲ್ಲರೂ C++, ಜಾವಾ ಈ ತರ ಲ್ಯಾಂಗ್ವೇಜಸ್ ನ ಪ್ರಿಫರ್ ಮಾಡ್ತಾರೆ. ಇವತ್ತಿನ ದಿನ ಪೈಥಾನ್ ಆಗಿರ್ಬೋದು, ಪರ್ಲ್ ಇರ್ಬೋದು, ಆಂಡ್ರಾಯ್ಡ್ ರಿಲೇಟೆಡ್ ಪ್ರೋಗ್ರಾಮಿಂಗ್ ಇರ್ಬೋದು, ಇದೆಲ್ಲನೂ ಕೂಡ ಹೀಗೆ ಬೆಳೀತಾ ಇದೆ. ಸೊ ದಿನೇ ದಿನ ಯಾವತ್ತೇ ಸಾಫ್ಟ್ವೇರ್ಸ್ ಚೇಂಜ್ ಆಗ್ಬೋದು, ಲ್ಯಾಂಗ್ವೇಜಸ್ ಚೇಂಜ್ ಆಗ್ಬೋದು, ಬಟ್ ದಿ ಕೋರ್, ದಿ ಬೇಸಿಕ್ಸ್ ಅಂದ್ರೆ ದಿ ಲಾಜಿಕ್ ರಿಮೈನ್ಸ್ ದ ಸೇಮ್. ಸೊ ಫಾರ್ ಎ ಗಿವನ್ ಪ್ರಾಬ್ಲಮ್ ಹೌ ಯು ಆರ್ ಗೋಯಿಂಗ್ ಟು ಅರೈವ್ ಅಟ್ ಎ ಸೊಲ್ಯೂಷನ್. ಸೊ ಇದ್ರ ಮೇಲೆ ಇವತ್ತಿನ ಸಾಫ್ಟ್ವೇರ್ ಕಂಪ್ನೀಸ್ಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಬಂದು ಕೋರ್ ಕಂಪನೀಸ್. ಕೋರ್ ಕಂಪನೀಸ್ ಆಗ್ಲೇ ಹೇಳ್ದಂಗೆ ದೇ ಆರ್ ಆಲ್ ಕೋರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಕಂಪನೀಸ್ ಲೈಕ್ ABB ಇರ್ಬೋದು, ಸ್ನೈಡರ್, ಕಿರ್ಲೋಸ್ಕರ್, ಮತ್ತೆ LNT ಎಲೆಕ್ಟ್ರಿಕಲ್. ಸೊ ಇದೆಲ್ಲನೂ ಬೇಸಿಕ್ ಕೋರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ನ ರಿಕ್ರೂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಇದರಲ್ಲಿ ಕೋರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಂದ್ರೆ ಪವರ್ ಸಿಸ್ಟಮ್ಸ್ ಇರ್ಬೋದು, ಟ್ರಾನ್ಸ್ಫಾರ್ಮರ್ಸ್, ಪವರ್ ಎಲೆಕ್ಟ್ರಾನಿಕ್ಸ್, ಮತ್ತೆ ಈ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ಈ ಡೊಮೈನ್ ಬೇಸ್ ಆಗಿರುತ್ತೆ. ಈ ಕಂಪನೀಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಬೇಸಿಕ್ಸ್ ನಾಲೆಡ್ಜ್ ತುಂಬಾ ಚೆನ್ನಾಗಿರ್ಬೇಕು. ಸೊ ಬೇಸಿಕ್ ಸಬ್ಜೆಕ್ಟ್ಸ್ ಏನು ನಾವು 3rd ಸೆಮಿಸ್ಟರ್, 4th ಸೆಮಿಸ್ಟರ್, 5th ಮತ್ತೆ 6th ಸೆಮಿಸ್ಟರ್ ನಾವೇನು ಓದ್ತೀವಿ. ಸೊ these four semesters matters the most and a little bit of logic. ಯಾಕಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಕಂಪನೀಸ್ ಕೂಡ ಏನ್ ತಗೊಂಡು ಹೋಗ್ತಾರೆ, ಸೊ ಅಲ್ಲಿ ಬೋತ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಇವೆರಡರ ಬಗ್ಗೆನೂ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಎಲೆಕ್ಟ್ರಿಕಲ್ ಕೋರ್ ಕಂಪನೀಸ್ ಅಂದ್ರೆ ಎಲೆಕ್ಟ್ರಿಕಲ್ ವಿತ್ ಲಾಜಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಿತ್ ಲಾಜಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮಾಸ್ ಕಂಪನೀಸ್ ಅಂದ್ರೆ ಸರ್ವಿಸ್ ಓರಿಯೆಂಟೆಡ್ ಕಂಪನೀಸ್ ಲೈಕ್ TCS, ಇನ್ಫೋಸಿಸ್. ಸೊ ಇಲ್ಲಿಗೂ ಬೇಸಿಕಲಿ ಅವ್ರು ಕೇಳೋವಂಥದ್ದು ಏನು ಅಂದ್ರೆ ಲಾಜಿಕ್ಸ್. ನಿಮ್ಗೆ ಲಾಜಿಕ್ ಒಂದು ನಿಮ್ಗೆ ಅರ್ಥ ಆಗೋಗಿದ್ರೆ ನಿಮ್ಮ ನಾಲೆಡ್ಜ್ ಏನಿದೆಯಲ್ಲ ದೇ ವಿಲ್ ಟ್ರೈನ್ ಯು ಟು ಬಿಲ್ಡ್ ದೋಸ್ ಲಾಜಿಕ್ಸ್ ಯೂಸಿಂಗ್ ಸಮ್ ಲ್ಯಾಂಗ್ವೇಜಸ್. ಸೊ ಅದಕ್ಕೆ ನಿಮಗೆ ಲಾಜಿಕ್ಸ್ ನ ಅಪ್ಲೈ ಮಾಡೋದಕ್ಕೆ ಚೆನ್ನಾಗಿ ಗೊತ್ತಿರಬೇಕು. ಅಂಡ್ ಯುವರ್ ಲ್ಯಾಂಗ್ವೇಜ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ಸೊ ನಿಮ್ಗೆ ನಿಮ್ಮ ಏನು ಒಂದು ನಡತೆ ಹೇಗಿರಬೇಕು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ, ನಿಮ್ಮ ಡೆಕೋರಮ್ ಅಂತಂದ್ರೆ ಆಫೀಸ್ ಡೆಕೋರಮ್ ನ ಹೇಗೆ ನೀವು ಕಾಪಾಡಬಹುದು, ಅಂಡ್ ಯುವರ್ ಕ್ಯಾರೆಕ್ಟರ್ ಅಂಡ್ ದ ವೇ ಯು ಸ್ಪೀಕ್, ದ ವೇ ಯು ಇಂಟ್ರಾಕ್ಟ್ ವಿತ್ ಪೀಪಲ್. ಸೊ ಅಂಡ್ ಯುವರ್ ಲ್ಯಾಂಗ್ವೇಜ್, ದಿ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಯಾವ ರೀತಿ ನೀವು ಇಂಟ್ರಾಕ್ಟ್ ಮಾಡ್ತೀರಾ ಮತ್ತೆ ನಿಮ್ಮ ಸಾಫ್ಟ್ ಸ್ಕಿಲ್ ಯಾವ ರೀತಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ನೀವು ಮಾಸ್ ಕಂಪನೀಸ್ಗೆ ರಿಕ್ರೂಟ್ಮೆಂಟ್ ಆಗ್ಬೋದು. ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ ಇಂಟರ್ವ್ಯೂಸ್. ಅಂದ್ರೆ ಯಾರು ಕ್ಯಾಂಪಸ್ ನಲ್ಲಿ ಕಂಪನೀಸ್ ಬಂದಿರಲ್ಲ ಅಥವಾ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿ ಆಗೋದಿಲ್ಲ ಅಂತದನ್ನ ನಾವು ಎಕ್ಸ್ಟರ್ನಲ್ ಆಗಿ ಅಟೆಂಪ್ಟ್ ಮಾಡುವಂಥದ್ದು. ಸೊ ಎಷ್ಟೋ ಜನ ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಮಗೆ ತಿಳಿದಿರೋರು ಇರ್ಬೋದು, ನಮಗೆ ಪರಿಚಯ ಇರೋರು ಇರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಕಂಪನೀಸ್ ಅಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರ ರೆಫರೆನ್ಸ್ ಮುಖಾಂತರ ನಮ್ಮ ರೆಸ್ಯೂಮ್ ನ ಕೊಟ್ಟು ಅಲ್ಲಿ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡುವಂಥದ್ದು. ಹಾಗೆ ಆಫ್ ಕ್ಯಾಂಪಸ್ ಇಂಟರ್ವ್ಯೂಸ್ ಅಂದ್ರೆ ಕ್ಯಾಂಪಸ್ ನಲ್ಲಿ ಅಲ್ಲದೆ ಇರುವಂತ ಡಿಫ್ರೆಂಟ್ ಕ್ಯಾಂಪಸ್ಗೆ ಬರ್ದೇ ಇರುವಂತಹ ಡಿಫ್ರೆಂಟ್ ಕಂಪನೀಸ್ಗೆ ನಾವೇ ರೆಸ್ಯೂಮ್ ನ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಿ ಅಲ್ಲಿರುವಂತಹ ವೇಕೆನ್ಸೀಸ್ಗೆ ನಾವು ಡೈರೆಕ್ಟ್ ಆಗಿ ಇಂಟರ್ವ್ಯೂಸ್ ನ ಅಟೆಂಡ್ ಮಾಡುವಂಥದ್ದು. ಸೊ ಇಂಥದ್ರಲ್ಲೂ ಅಗೈನ್
ದ 2 ಕಂಪನೀಸ್ ಅಂದರೆ ಸಾಫ್ಟ್ವೇರ್ ಮತ್ತು ಕೋರ್ ಕಂಪನೀಸ್ ಎರಡೂ ಕೂಡ ಇರುತ್ತೆ. ಸೊ ನೀವು ಯಾವ ಕಂಪನಿಗೆ ಬೇಕೋ ಆ ಕಂಪನಿ ಆ ರೀತಿ ಒಂದು ಪ್ರಿಪ್ರೇಷನ್ ಆಗಿ ಯು ನೀಡ್ ಟು ಅಟೆಂಪ್ಟ್ ದಿ ಇಂಟರ್ವ್ಯೂಸ್. ನೆಕ್ಸ್ಟ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಖಾಂತರ ಡಿಫ್ರೆಂಟ್ ಕಂಪನೀಸ್ಗೆ ಜಾಯ್ನ್ ಆಗುವಂಥದ್ದು. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಬಂದು ಗೇಟ್ ಅಂತ ಅಂದ್ಬಿಟ್ಟು, ಸೊ ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಅಂದ್ಬಿಟ್ಟು ಕರೀತಾರೆ ಫಾರ್ ಇಂಜಿನಿಯರ್ಸ್. ಸೊ ಈ ಗೇಟ್ ಎಕ್ಸಾಮ್ ಏನಿದೆಯಲ್ಲ ಇದನ್ನ ಆದಷ್ಟು ಸಾಧ್ಯ ಆದಷ್ಟು ಎಲ್ಲರೂ ಕೂಡ ಅಟೆಂಪ್ಟ್ ಮಾಡಬೇಕು ತಮ್ಮ ಫೈನಲ್ ಇಯರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ, ಬಿಕಾಸ್ ಇಟ್ ಗಿವ್ಸ್ ದಿ ನಾಲೆಡ್ಜ್ ಅಬೌಟ್ ಅಟ್ ವಾಟ್ ಲೆವೆಲ್ ಯು ಆರ್ ಇನ್ ಯುವರ್ ಸಬ್ಜೆಕ್ಟ್. ಸೊ ನೀವು ಯಾವ ಸಬ್ಜೆಕ್ಟ್ನ ತಗೊಂಡಿದ್ರೆ ಅದರಲ್ಲಿ ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಸಬ್ಜೆಕ್ಟ್ನ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಗೇಟ್ ಎಕ್ಸಾಮ್ನ ತಗೋಬೇಕು. ಯಾಕೆಂದ್ರೆ ಅದು ಒಂದು ನಿದರ್ಶನವನ್ನ ಕೊಡುತ್ತೆ, ಅಂದ್ರೆ ನೀವು ಎಷ್ಟು ನಿಮ್ಮ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ನಿದರ್ಶನವನ್ನ ಕೊಡುತ್ತೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೇಟ್ ಎಕ್ಸಾಮ್ನಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೋ, ಚೆನ್ನಾಗಿ ಪಾಸ್ ಆಗ್ತಾರೋ ಅವರು ಡಿಫ್ರೆಂಟ್ ಕಂಪನೀಸ್ಗೆ ಅಪ್ಲೈ ಮಾಡುವಂಥ ಆಪ್ಷನ್ ಇದೆ. ಸೊ ಸೆಂಟ್ರಲ್ PSUs ಬಂದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, BPCL, HPCL, ONGC ಆ್ಯಂಡ್ ಇದು ONGC ವಿದೇಶ್ ಲಿಮಿಟೆಡ್, OVL. ಹಾಗೆ ಎಲೆಕ್ಟ್ರಿಕಲ್ ಕಂಪನೀಸ್ ಬಂದು ಇನ್ನು ಪವರ್ ಗ್ರಿಡ್, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್. ಸೊ ಈ ಎಲ್ಲ ಡಿಫ್ರೆಂಟ್ ಪವರ್ ರಿಲೇಟೆಡ್ ಅಂದರೆ ನೀವು ಕೇಳ್ಬೋದು ಎಲೆಕ್ಟ್ರಿಕಲ್ ರಿಲೇಟೆಡ್ ಏನು ವರ್ಕ್ ಇರುತ್ತೆ ONGC ಅಥವಾ IOC ನಲ್ಲಿ ಅಂತ ಅಂದ್ಬಿಟ್ಟು. ಸೊ ಅಲ್ಲೆಲ್ಲಾನು ಕೂಡ ಕ್ಯಾಪ್ಟಿವ್ ಪವರ್ ಪ್ಲಾಂಟ್ಸ್ ಇರುತ್ತೆ, ಡಿಫ್ರೆಂಟ್ ಸಬ್ಸ್ಟೇಷನ್ಸ್ ಇರುತ್ತೆ. ಸೊ ಅಷ್ಟು ಒಂದು ಆಯಿಲ್ನ ಜನರೇಟ್ ಮಾಡಬೇಕು ಅಂದರೆ ಆ ರಿಫೈನರಿಗೆ ಬೇಕಾಗಿರುವಂಥ ಪವರ್ನ ಅಲ್ಲೇ ಜನರೇಟ್ ಮಾಡ್ತಾರೆ. ಸೊ ಆ ಜನರೇಟ್ ಮಾಡುವಂಥ ಕ್ಯಾಪ್ಟಿವ್ ಪವರ್ ಪ್ಲಾಂಟ್ಗೆ ರಿಲೇಟೆಡ್ ಇನ್ಸ್ಟಾಲೇಷನ್, ಎರೆಕ್ಷನ್, ಕಮಿಷನಿಂಗ್ ಆ್ಯಂಡ್ ಈವನ್ ನಿಮಗೆ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಇದು ರಿಲೇಟೆಡ್ ವರ್ಕ್ ಇರುತ್ತೆ. ಸೊ and Power Grid and Nuclear Power Corporation is completely an electrical related company. Power Grid is basically related to power transmission related work, and the Nuclear Power Corporation will execute the nuclear power generation related work. So ಹಾಗೆ ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಇವರು ಒಂದು ದೇ ಆರ್ PMC ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಅಂತ ಹೇಳ್ಬೋದು. ದೇ ಎಕ್ಸಿಕ್ಯೂಟ್ ಬಿಗ್ ಲೆವೆಲ್ ಎಲೆಕ್ಟ್ರಿಕಲ್ ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಆಲ್ ಓವರ್ ಇಂಡಿಯಾ, ಈವನ್ ಅಬ್ರಾಡ್ ಆಲ್ಸೋ. ಸೊ ಇದೆಲ್ಲ ಡಿಫ್ರೆಂಟ್ ಕಂಪನೀಸ್ ಫಾರ್ ವಿಚ್ ಯು ನೀಡ್ ಟು ಗೋ ವಿತ್ ಗೇಟ್. ಅಂದರೆ ಗೇಟ್ನಲ್ಲಿ ನೀವು ಎಷ್ಟು ಚೆನ್ನಾಗಿ ನೀವು ಅಟೆಂಪ್ಟ್ ಮಾಡಿ ನೀವು ನಿಮ್ಮ ಇದನ್ನ ಎಕ್ಸಾಮ್ನ ಪಾಸ್ ಮಾಡ್ತೀರಾ ಅದ್ರ ಮೇಲೆ ಈ ಒಂದು ಕಂಪನೀಸ್ಗೆ ರಿಕ್ರೂಟ್ ಆಗ್ಬೋದು. ಆ್ಯಂಡ್ ದ ಸ್ಯಾಲರೀಸ್ ಆರ್ ಆಲ್ಸೋ ಗುಡ್. ಆ್ಯಂಡ್ ಮೋರ್ ದ್ಯಾನ್ ಸ್ಯಾಲರಿ ಯು ವಿಲ್ ಹ್ಯಾವ್ ಇಟ್ಸ್ ಎ ಗೌರ್ಮೆಂಟ್ ಕಂಪನಿ ವೇರ್ ಯು ವಿಲ್ ಬಿ ಡೂಯಿಂಗ್ ಯುವರ್ ಸರ್ವಿಸ್ ಟು ದ ಕಂಟ್ರಿ. ಸೊ ಅದರಿಂದ ನೀವು ಈ ಒಂದು ಗೇಟ್ ಎಕ್ಸಾಮ್ ಮುಖಾಂತರ ಹೋಗ್ಬೋದು. ಅದಲ್ಲದೆ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ಸ್, ಆಮೇಲೆ CGL ಆ್ಯಂಡ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಎಕ್ಸಾಮ್ಸ್. ಸೊ ಇದಲ್ಲದೆ ನೀವು ಡಿಫೆನ್ಸ್ ಕಡೆಗೆ ಹೋಗಬೇಕು ಅಂತಂದ್ರೆ ನಿಮಗೆ NDA ಇದೆ, ಹಾಗೆ ಒಂದು ಡಿಫೆನ್ಸ್ ರಿಲೇಟೆಡ್ ಎಕ್ಸಾಮ್ಸ್ ಕೂಡ ಇದೆ. ಆ ಎಕ್ಸಾಮ್ಸ್ನ ಬರೆದು ನೀವು ಡಿಫೆನ್ಸ್ನು ಜಾಯ್ನ್ ಆಗ್ಬೋದು. ಸೊ ಬೈ ದಟ್ ವೇ ಯು ವಿಲ್ ಬಿ ಡೂಯಿಂಗ್ ಎ ಸರ್ವಿಸ್ ಟು ಯುವರ್ ಕಂಟ್ರಿ ಆಸ್ ವೆಲ್ ಆಸ್ ಯು ವಿಲ್ ಬಿ ಹ್ಯಾವಿಂಗ್ ಎ ವೆರಿ ರೆಸ್ಪೆಕ್ಟಬಲ್ ಜಾಬ್ ಇನ್ ದಿ ಸೊಸೈಟಿ. ನೆಕ್ಸ್ಟ್ ಬಂದು ನೀವು UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಇದರಲ್ಲಿ ಇಂಜಿನಿಯರಿಂಗ್ ಸರ್ವಿಸಸ್ ಮತ್ತು ಸಿವಿಲ್ ಸರ್ವಿಸಸ್ ಅಂತ ಎರಡು ಎಕ್ಸಾಮ್ ಇದೆ. ಇಂಜಿನಿಯರಿಂಗ್ ಸರ್ವಿಸಸ್ ಇಸ್ ಬೇಸಿಕಲಿ ರಿಸರ್ವ್ಡ್ ಫಾರ್ ಓನ್ಲಿ ಫಾರ್ ದಿ ಇಂಜಿನಿಯರ್ಸ್. ಸೊ ಅಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ಇಂಜಿನಿಯರಿಂಗ್ಗೆ ಎಕ್ಸಾಮ್ಸ್ ಇರುತ್ತೆ. ಇಟ್ ಈಸ್ ಸಿಮಿಲರ್ ಟು ಸಿವಿಲ್ ಸರ್ವಿಸಸ್ ಬಟ್ ಎ ಲಿಟಲ್ ಬಿಟ್ ಏನು ಹೇಳ್ತಾರೆ, ಸಿವಿಲ್ ಸರ್ವಿಸಸ್ ಅಲ್ಲಿ ನಿಮಗೆ ರಿಲೇಟೆಡ್ ಟು ಸಮಾಜದ ಬಗ್ಗೆ ಸಾಕಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಆದರೆ ಇಂಜಿನಿಯರಿಂಗ್ ಸರ್ವಿಸಸ್ ಅಲ್ಲಿ ಇಟ್ ಈಸ್ ಕನ್ಸ್ಟ್ರೈನ್ಡ್ ಮ್ಯಾಕ್ಸಿಮಮ್ ಟು ಯುವರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಆ್ಯಂಡ್ ಇಂಜಿನಿಯರಿಂಗ್ ಸರ್ವಿಸಸ್ ಎಕ್ಸಾಮ್ ಆದ ನಂತರ ನೀವು ಪ್ಲೇಸ್ ಆಗೋದು ಆಸ್ ಎ ಗ್ರೂಪ್ A ಗೆಸ್ಟೆಡ್ ಆಫೀಸರ್ ಇನ್ ಮೆನಿ ಆಫ್ ದಿ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ಗೌರ್ಮೆಂಟ್ ಲೈಕ್ ಇಂಡಿಯನ್ ರೈಲ್ವೇಸ್, ದಿ ಆರ್ಮಮೆಂಟ್ಸ್ ಆ್ಯಂಡ್ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್. ಹಾಗೆ ಎಲ್ಲೆಲ್ಲಿ ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ನಡೆಯುತ್ತೋ ಅಲ್ಲೆಲ್ಲ ಒಂದು ಹೈಯೆಸ್ಟ್ ಟೆಕ್ನಿಕಲ್ ಪೋಸ್ಟಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ಹೋಗ್ತೀರಾ. ಆ್ಯಂಡ್ ಆನ್ ಎ ಕಾಂಟ್ರರಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನೀವು ಒಂದು ಅಟೆಂಪ್ಟ್ ಮಾಡಿದ್ರಿ, ನೀವು ಪಾಸ್ ಮಾಡಿದ್ರಿ ಅಂತಂದರೆ ಯು ವಿಲ್ ಬಿ ಪ್ಲೇಸ್ಡ್ ಆಸ್ ಅನ್ ಅಸಿಸ್ಟೆಂಟ್ ಕಮಿಷನರ್ ಆರ್ ಅದರಲ್ಲೂ ಅಗೇನ್ ಡಿಫ್ರೆಂಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ದಿ ಪೊಲೀಸ್ ಅಥವಾ ದಿ ಇಂಡಿಯನ್ ಪೊಲೀಸ್ ಸರ್ವಿಸ್, ಹಾಗೆ ಒಂದು ಪೋಸ್ಟಲ್ ಸರ್ವಿಸಸ್ ಆ್ಯಂಡ್ ರೆವೆನ್ಯೂ ಸರ್ವಿಸಸ್. ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ ಸಿವಿಲ್ ಸರ್ವಿಸಸ್ ಆದಮೇಲೂ ಕೂಡ.
ಸೊ ಇದು ಕಂಪ್ಲೀಟ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ಗೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಹೋಗ್ಬೇಕಾಗತ್ತೆ. ಅಂಡ್ ಪ್ಯೂರ್ಲಿ ಇಂಜಿನಿಯರಿಂಗ್ ಅಂದ್ರೆ ನಿಮ್ಮ ಕೋರ್ ವರ್ಕ್ ಮೇಲೆನೆ ನೀವು ಒಂದು ಹೈಯೆಸ್ಟ್ ಟೆಕ್ನಿಕಲ್ ಲೆವೆಲ್ ಅಲ್ಲೇ ಹೈಯೆಸ್ಟ್ ಪೊಸಿಷನ್ ಹೋಗಬೇಕು ಅಂತಂದ್ರೆ ದಿ ಇಂಜಿನಿಯರಿಂಗ್ ಸರ್ವಿಸಸ್ ವಿಲ್ ಹೆಲ್ಪ್ ಯು. ಸೊ ಅಲ್ಲಿ ನಿಮಗೆ ಸಾಕಷ್ಟು ಒಂದು ಟೆಕ್ನಿಕಲಿ ನೀವು ಬದಲಾವಣೆಗಳನ್ನು ತರೋದಕ್ಕೆ ಒಂದು ಸಮಾಜದಲ್ಲಿ, ಹಾಗೆ ನೀವು ಯು ವಿಲ್ ಬಿ ಇನ್ ಎ ವೆರಿ ಕೀ ಪೊಸಿಷನ್ ವಿಚ್ ಚೇಂಜಸ್ ಮೆನಿ ಥಿಂಗ್ಸ್ ಇನ್ ದಿ ಸೊಸೈಟಿ. ಸೊ ಇದೆರಡು ಕೂಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಒಂದು ಗವರ್ಮೆಂಟ್ ಸರ್ವಿಸಸ್ಗೆ ನೀವು ಹೋಗುವಂತ ಆಪ್ಷನ್ಸ್ ಇದು ಅಂತ ಹೇಳ್ಬೋದು. ನೆಕ್ಸ್ಟ್ ನೀವು ಯು ಕ್ಯಾನ್ ಜಾಯಿನ್ ಎ ಸ್ಟಾರ್ಟ್ಅಪ್. ಸೊ ಯಾವ್ದಾದ್ರು ಒಂದು ಹೊಸ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದೆ ಅಂತಂದ್ರೆ ಆ ಒಂದು ಕಂಪನಿಗೆ, ಒಂದು ಸ್ಟಾರ್ಟ್ಅಪ್ ಕಂಪನಿಗೆ ನೀವು ಜಾಯಿನ್ ಆಗಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡ್ಬೋದು. ದಿ ಅಡ್ವಾಂಟೇಜ್ ಆಫ್ ಜಾಯಿನಿಂಗ್ ಎ ಸ್ಟಾರ್ಟ್ಅಪ್ ಇಸ್ ನೀವು ಸಾಕಷ್ಟು ಕಲಿಯೋದಿರುತ್ತೆ. ವೆನ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಕೆರಿಯರ್ ಆಸ್ ಅನ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಿಮ್ಗೆ ಇನ್ನೂ ಒಂದು ಹುಮ್ಮಸ್ ಇರುತ್ತೆ. ನೀವು ಈಗಿನ್ನೂ ಒಂದು ಪಾಸ್ಔಟ್ ಆಗಿರ್ತೀರಾ, ನಿಮ್ಗೆ ಯಾವುದೇ ರೀತಿ ಹೆಚ್ಚಿನ ಜವಾಬ್ದಾರಿಗಳಿರೋದಿಲ್ಲ. ಆ ಟೈಮಲ್ಲಿ ನೀವು ಸ್ಟಾರ್ಟ್ಅಪ್ಗೆ ಜಾಯಿನ್ ಆದರೆ ಯು ಕ್ಯಾನ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. You can develop a product. You can even go up to the extent that you will be having a patent on your product. ಸೊ ಇದರಲ್ಲಿ ನಿಮಗೆ ರಿಸರ್ಚ್ ಮಾಡೋದಕ್ಕೆ, ಹಾಗೆ ಒಂದು ಹೊಸ ಕಂಪನಿ ಅಂದ್ರೆ ಅದರಲ್ಲಿ ಏನೇನು ರೀತಿ ಕನ್ಸ್ಟ್ರೆಂಟ್ಸ್ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಸ್ಟಾರ್ಟ್ಅಪ್ನ ಜಾಯಿನ್ ಆಗಿ ನೀವು ತಿಳ್ಕೊಬಹುದು. ಅಂಡ್ ಅದರ್ ಆಪ್ಷನ್ ಇಸ್ ಟು ಬಿ ಅನ್ ಆಂಟ್ರಪ್ರಿನರ್. ಸೊ ಆಂಟ್ರಪ್ರಿನರ್ಶಿಪ್ ಅಂತಂದ್ರೆ ನಿಮ್ಮದೇ ಓನ್ ಸ್ವಂತವಾದಂತಹ ಒಂದು ಕಂಪನಿ ಅಥವಾ ಸ್ವಂತವಾದಂತಹ ಒಂದು ಬಿಸ್ನೆಸ್, ಒಂದು ಫರ್ಮ್ ಕ್ರಿಯೇಟ್ ಮಾಡುವಂಥದ್ದು. ಇದರಲ್ಲಿ 3 ಆಪ್ಷನ್ ಇದೆ. ಸೊ ಮೊದಲನೇದು ಬಂದು ಫೈನಲ್ ಇಯರ್ ಪ್ರಾಜೆಕ್ಟ್. ಸೊ ನಿಮ್ಗೆಲ್ಲರಿಗೂ ಕೂಡ ಒಂದು ಫೈನಲ್ ಇಯರ್ ಪ್ರಾಜೆಕ್ಟ್ ಇರುತ್ತೆ. ಸೊ ನೀವು ಈ ಫೈನಲ್ ಇಯರ್ ಪ್ರಾಜೆಕ್ಟ್ನ ನೀವು ಸಾಕಷ್ಟು ಸೀರಿಯಸ್ ಆಗಿ ತಗೊಂಡು ನೀವು ಪ್ರಾಜೆಕ್ಟ್ಸ್ನ ಮಾಡಿದ್ರಿ ಅಂತಂದ್ರೆ, ಅಂಡ್ ಇಫ್ ಯು ಆರ್ ಏಬಲ್ ಟು ಥಿಂಕ್ ಎ ಪ್ರಾಜೆಕ್ಟ್ ವಿಚ್ ಆಕ್ಚುಲಿ ಈಸ್ ಲೈಕ್ ಯು ಟೇಕ್ ಅಪ್ ಎ ಪ್ರಾಬ್ಲಮ್, ಎ ಪ್ರಾಕ್ಟಿಕಲ್ ಪ್ರಾಬ್ಲಮ್ ವಿಚ್ ಇಸ್ ಫೇಸ್ಡ್ ಬೈ ಇಂಡಸ್ಟ್ರೀಸ್, ಅಥವಾ ಇನ್ನೆಲ್ಲೋ ಒಂದು ಕಡೆ ಒಂದು ಕಾಮನ್ ಆಗಿ ಹೊರಗಡೆ ಒಂದು ಫೇಸ್ ಮಾಡ್ತಾ ಇರೋ ಒಂದು ಪ್ರಾಬ್ಲಮ್ನ ತಗೊಂಡು ಅದಕ್ಕೆ ನೀವು ಒಂದು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಯೂನಿಕ್ ವೇನಲ್ಲಿ ಅಂಡ್ ಕಾಸ್ಟ್ ಎಫೆಕ್ಟಿವ್ ಮ್ಯಾನರ್ ಅಲ್ಲಿ ನೀವು ಸೊಲ್ಯೂಷನ್ ನ ಕಂಡುಹಿಡಿದ್ರೆ ಯು ಕ್ಯಾನ್ ಕನ್ವರ್ಟ್ ಯುವರ್ ಫೈನಲ್ ಇಯರ್ ಪ್ರಾಜೆಕ್ಟ್ ಇನ್ ಟು ಯುವರ್ ಎ ಪೇಟೆಂಟಬಲ್ ಪ್ರಾಡಕ್ಟ್, ಎ ಫೈನಲ್ ಪ್ರಾಡಕ್ಟ್ ವಿಚ್ ಯು ವಿಲ್ ಬಿ ಏಬಲ್ ಟು ಮಾರ್ಕೆಟ್. ಸೊ ಆ ಫೈನಲ್ ಇಯರ್ ಪ್ರಾಜೆಕ್ಟ್ ನೀವು ಯು ಕ್ಯಾನ್ ಕನ್ವರ್ಟ್ ಇನ್ ಟು ಎ ಸ್ಮಾಲ್ ಬಿಸ್ನೆಸ್ ಫರ್ಮ್. ಸೊ ಅದರದ್ದು ಪೇಟೆಂಟ್ ರೈಟ್ಸ್ ಮುಖಾಂತರ ನೀವು ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಮನಿ. ಸೊ ಇದಕ್ಕೆ ಒಂದು ಟೀಮ್, ಅದಕ್ಕೋಸ್ಕರ ನೀವು ಫೈನಲ್ ಇಯರ್ ಪ್ರಾಜೆಕ್ಟ್ ನಲ್ಲಿ ನೀವು ಮಾಡುವಂತ ಟೀಮ್ ಏನಿದಾರಲ್ಲ, ನೀವುಗಳನ್ನೇ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಕಂಪನಿ, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಫರ್ಮ್. ಸೊ ಅದೇ ಒಂದು ಪ್ರಾಜೆಕ್ಟ್ ನೇ ಕಂಟಿನ್ಯೂ ಮಾಡಿಕೊಂಡು ಫರ್ದರ್ ನ್ಯೂ ಪ್ರಾಡಕ್ಟ್ಸ್ ನ ಯು ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಎ ಪೇಟೆಂಟ್ ಅಂಡ್ ಯು ಕ್ಯಾನ್ ಬಿಲ್ಡ್ ಯುವರ್ ಫರ್ಮ್. ಸೊ ಇದಾಗ್ಲಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ, ನಿಮ್ಗೆ ಯಾವುದೋ ಒಂದು ಡಿಫರೆಂಟ್ ಐಡಿಯಾ ಇದೆ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತಲೇ ಇಟ್ಕೊಳ್ಳೋಣ. ಸೊ ಆ ಒಂದು ಐಡಿಯಾನ ರಿಯಾಲಿಟಿಗೆ ತರೋದಕ್ಕೆ ನಮ್ಮ ಗವರ್ಮೆಂಟ್ ಮೇಕ್ ಇನ್ ಇಂಡಿಯಾ ಮುಖಾಂತರ ಸಾಕಷ್ಟು ಒಂದು ಪ್ರೋತ್ಸಾಹನ ಕೊಡ್ತಾ ಇದೆ. ಸೊ ಮುದ್ರಾ ಯೋಜನಾ ಇರ್ಬೋದು. ಸೊ ಈ ತರ ಡಿಫ್ರೆಂಟ್ ಯೋಜನೆಗಳಲ್ಲಿ ನೀವು ನಿಮ್ಮ ಐಡಿಯಾನ ನೀವು ಪ್ರಪೋಸ್ ಮಾಡಿ ನೀವು ಅಲ್ಲಿಂದ ಸಾಲವನ್ನು ತಗೊಂಡು ಯು ಕ್ಯಾನ್ ಮೇಕ್ ಇಟ್ ಇನ್ ಟು ರಿಯಾಲಿಟಿ, ಯು ಕ್ಯಾನ್ ಮೇಕ್ ಎ good company and you can build your own firm and you can come out with a good product which is marketable. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ನಮ್ಮ ದೇಶದ ಒಂದು ಏನು ಇಂಜಿನಿಯರ್ಸ್ ಇದ್ದಾರೆ ಇವರು ಈ ರೀತಿ ಒಂದು ಪ್ರಾಡಕ್ಟ್ ನ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಗವರ್ಮೆಂಟ್ ಪ್ರೋತ್ಸಾಹ ಮಾಡ್ತಾ ಇದೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಇದಲ್ಲದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಓದೋರಿಗೆ ಒಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಂತಂದ್ರೆ ಕಾಂಟ್ರಾಕ್ಟಿಂಗ್. ಸೊ ಹೊರಗಡೆ ಸಾಕಷ್ಟು ಎಲೆಕ್ಟ್ರಿಕಲ್, ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ಆ ಬಿಲ್ಡಿಂಗ್ ನಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡ್ಲಿಕ್ಕೆ ಇದಕ್ಕೆಲ್ಲದಕ್ಕೂ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ನ ಅವಶ್ಯಕತೆ ಇದೆ. ಸೊ ಅವನು ಯಾರೋ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಹೋಗಿ ಸೀದಾ ಅಲ್ಲಿ ಒಂದು ಇದನ್ನ ವೈರಿಂಗ್ ನ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಒಂದು ಗವರ್ಮೆಂಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟಿಂಗ್ ಅಂತ ಅಂದ್ಬಿಟ್ಟು ಒಂದು ಲೈಸೆನ್ಸ್ ನ ಕೊಡುತ್ತೆ. ಅವರು ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಂತ ಕರೀತಾರೆ. ಸೊ ಆ ಒಂದು ಲೈಸೆನ್ಸ್ ನ ಇಟ್ಕೊಂಡು ನೀವು ಡಿಫ್ರೆಂಟ್ ಕಾಂಟ್ರಾಕ್ಟ್ಸ್ ನ ನೀವು ತಗೋಬಹುದು. ಒಂದು ಬಿಲ್ಡಿಂಗ್ ವೈರಿಂಗ್ ಅಷ್ಟೇ ಅಲ್ಲ, ಗವರ್ಮೆಂಟ್ ನಲ್ಲಿ ಸಾಕಷ್ಟು ಏನು ಔಟ್ಸೋರ್ಸ್ ಮಾಡುತ್ತೆ ತನ್ನ ವರ್ಕ್ಸ್ ನ. ಸೊ ಆ ವರ್ಕ್ಸ್ ನೆಲ್ಲ, ಫಾರ್ ಎಕ್ಸಾಂಪಲ್ ನೀವು ಮನೆ ಹತ್ರ ಇರುವಂತಹ ಕಂಬ ಅಥವಾ ಈವನ್ ವೈರಿಂಗ್ ಏನು ಕೇಬಲಿಂಗ್ ಮಾಡೋದು, ಇದೆಲ್ಲ ವರ್ಕ್ಸ್ ಏನಿದೆ, ಮೇಜರ್ ಆಫ್ ದಿ ವರ್ಕ್ಸ್ ಆರ್ ಸಮಟೈಮ್ಸ್ ಕಾಂಟ್ರಾಕ್ಟೆಡ್, ಸಮಟೈಮ್ಸ್ ಇಟ್ ಈಸ್ ಔಟ್ಸೋರ್ಸ್ಡ್ ಟು ಡಿಫರೆಂಟ್ ಫರ್ಮ್ಸ್. ಸೊ ಆ ಒಂದು ಬಿಡ್ಡಿಂಗ್ ಪ್ರೊಸೆಸ್ ಅಲ್ಲಿ ಕೂಡ ನೀವು ಪಾಲ್ಗೊಂಡು ಈ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟಿಂಗ್ ಮುಖಾಂತರ ನಿಮ್ಮದೇ ಓನ್ ಒಂದು ಫರ್ಮ್ ನ ನೀವು ಬಿಲ್ಡ್ ಮಾಡ್ಕೋಬಹುದು.
ಸೊ ನೆಕ್ಸ್ಟ್ ಬಂದು ರಿಸರ್ಚ್ ಫೆಲೋಶಿಪ್ಸ್. ಸೊ ನೀವು ಇದು ಯಾವುದೂ ಆಗಲಿಲ್ಲ ಅಂದರೆ ರಿಸರ್ಚ್ ಫೆಲೋಶಿಪ್ಸ್ನ ಸಾಕಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೊಡ್ತಾರೆ. ಒಬ್ಬ ಇಂಜಿನಿಯರ್ ಆಗಿರೋನು ಒಂದು 6 months ಅಥವಾ 1 year ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ನಲ್ಲಿ ಏನು ಇನ್ಸ್ಟಿಟ್ಯೂಷನಲ್ಲಿ ರಿಸರ್ಚ್ ನಡೀತಾ ಇರುತ್ತೆ, ಸೊ ಅದ್ರ ಮೇಲೆ ಒಂದು ಪೇಯ್ಡ್ ಇಂಟರ್ನ್ಶಿಪ್ ಥರ ಅವರು ಫೆಲೋಶಿಪ್ಸ್ನ ಕೊಡ್ತಾರೆ. ಲೈಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IITs ಇರ್ಬೋದು, NITs ಇರ್ಬೋದು. ಸೊ ಇದೆಲ್ಲನೂ ಕೂಡ ರಿಸರ್ಚ್ ಫೆಲೋಶಿಪ್ಸ್ನ ಆಫರ್ ಮಾಡ್ತಾರೆ. ಸೊ ಇಲ್ಲಿ ಹೋಗಿ ನೀವು ರಿಸರ್ಚ್ ಫೆಲೋಶಿಪ್ನ ಆ ಗೈಡ್ ಅಂಡರಲ್ಲಿ ನೀವು ವರ್ಕ್ ಮಾಡ್ಬೋದು. ಅದಾದ ನಂತರ ನಿಮಗೆ ರಿಸರ್ಚ್ ಫೆಲೋಶಿಪ್ ಆದಮೇಲೆ ನಿಮಗೆ ಅದೊಂದು ಬ್ರೇಕ್ ಇದ್ದಂಗೆ. ಸೊ ನಿಮಗೆ ಫರ್ದರ್ ನಿಮಗೆ ನೆಕ್ಸ್ಟ್ ಏನ ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ 1 year or 6 months ಯು ಕ್ಯಾನ್ ಆಪ್ಟ್ ಫಾರ್ ಎ ರಿಸರ್ಚ್ ಫೆಲೋಶಿಪ್ ಆ್ಯಂಡ್ ದೆನ್ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಯು ಕ್ಯಾನ್ ಡೂ ಇನ್ ಫ್ಯೂಚರ್ ಅಂತ ನೋಡಿ. ಸೊ ಇದಿಲ್ಲಪ್ಪ ಅಂದರೆ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ಎಜುಕೇಷನ್. ಸೊ ನಿಮ್ಮ ಗೇಟ್ ಎಕ್ಸಾಮ್ ಮುಖಾಂತರ ಅಥವಾ PGCET ಮುಖಾಂತರ ನೀವು MTech ಅಥವಾ MSc ಇಂಜಿನಿಯರಿಂಗ್ ಬೈ ರಿಸರ್ಚ್ ಅನ್ನೋ ಒಂದು ಡಿಗ್ರೀಸ್ನ ನೀವು ತಗೋಬೋದು. ಇಲ್ಲಪ್ಪ ನೀವು ಹೊರದೇಶಕ್ಕೆ ಹೋಗಿ ನೀವು ಒಳ್ಳೆ ಯೂನಿವರ್ಸಿಟಿನಲ್ಲಿ ಅಥವಾ ಇಂಥ ಕಡೆ ಓದ್ತೀನಿ ಅಂತಂದರೆ ನೀವು GRE ಅಥವಾ ಟಫೆಲ್ ಎಕ್ಸಾಮ್ ಮುಖಾಂತರ, ಟಫೆಲ್ ನಿಮಗೆ ಜರ್ಮನಿಗೆ ಹೋಗೋದಕ್ಕೆ ಬೇಕಾಗುತ್ತೆ, GRE ನೀವು US ಮತ್ತು ಡಿಫ್ರೆಂಟ್ ಕಂಟ್ರೀಸ್ ಹೋಗೋದಕ್ಕೆ ನೀವು ಒಂದು GRE ಎಕ್ಸಾಮ್ನ ನೀವು ಪಾಸ್ ಮಾಡಿ, ಸೊ ನಿಮ್ಮ ಒಳ್ಳೆ GPA ಸ್ಕೋರು ಮತ್ತು ನಿಮಗೆ ಒಳ್ಳೆ ರೆಕಮೆಂಡೇಶನ್ಸ್ ನಿಮ್ಮ ಪ್ರೊಫೆಸರ್ಸಿಂದ ತೊಗೊಂಡು ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ನೀವು MS ಪ್ರೋಗ್ರಾಮ್ಗೆ ನೀವು ಹೊರದೇಶದಲ್ಲಿ ಅಪ್ಲೈ ಮಾಡಿ ಅಲ್ಲಿ ನೀವು ಓದಿ ಅಲ್ಲೇ ನೀವು ಜಾಬ್ಗೆ ಹೋಗ್ಬೋದು. ಸೊ ಇದಾದ ನಂತರ ಯು ಕ್ಯಾನ್ ಈವನ್ ಕಂಟಿನ್ಯೂ ವಿತ್ ಡೂಯಿಂಗ್ ಯುವರ್ PhD. ಸೊ ನಿಮ್ಮ ಡಾಕ್ಟರೇಟ್ ಏನಿದೆ ಅದಕ್ಕೆ ರಿಸರ್ಚ್ನ ನೀವು ತೊಗೊಂಡು ಒಂದು ಟಾಪಿಕ್ ಮೇಲೆ ನೀವು ರಿಸರ್ಚ್ ಪ್ರೋಗ್ರಾಮ್ನ ಯು ಕ್ಯಾನ್ ಕಂಟಿನ್ಯೂ ವಿತ್ ಯುವರ್ ರಿಸರ್ಚ್. ಸೊ ಇದಲ್ಲದೆ ಅನದರ್ ಇಂಪಾರ್ಟೆಂಟ್ ಜಾಬ್ ಇಸ್ ನೀವು ಇದು MTech ಮಾಡಿಕೊಂಡು ಅಥವಾ PhD ಕಂಪ್ಲೀಟ್ ಆದ ನಂತರ ಅಥವಾ MTech ಮುಗಿಸ್ಕೊಂಡೇ ಯು ಕ್ಯಾನ್ ಜಾಯಿನ್ ಲೆಕ್ಚರಿಂಗ್ ಅಥವಾ ಟೀಚಿಂಗ್. ಸೊ ಏನು ಒಬ್ಬ ಹೊಸ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ತೊಗೊಂಡು ಸ್ಟೂಡೆಂಟ್ಸ್ ಜಾಯ್ನ್ ಆಗಿರ್ತಾರೆ ಅವ್ರುಗಳಿಗೆ ಟೀಚಿಂಗ್ ಮಾಡೋವಂಥದ್ದು ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ಎಲ್ಲ ಟಾಪ್ ಸ್ಟೂಡೆಂಟ್ಸ್ ಅಥವಾ ತುಂಬ ಚೆನ್ನಾಗಿ ತಿಳ್ಕೊಳ್ಳೋವಂಥ ಸ್ಟೂಡೆಂಟ್ಸ್ ಎಲ್ಲ ಏನಾಗ್ತಾ ಇದ್ದಾರೆ, ದೇ ಆರ್ ಆಲ್ ಆಪ್ಟಿಂಗ್ ಫಾರ್ MTech ಅಥವಾ ದೇ ಆರ್ ಆಲ್ ಆಪ್ಟಿಂಗ್ ಫಾರ್ ಸಮ್ ಕಂಪನಿ ಆ್ಯಂಡ್ ದೇ ಆರ್ ಗೋಯಿಂಗ್ ಆ್ಯಂಡ್ ಜಾಯ್ನಿಂಗ್ ಆ್ಯಂಡ್ ವರ್ಕಿಂಗ್ ಫಾರ್ ದೋಸ್ ಕಂಪನೀಸ್. ಈ ಟಾಪ್ ಕ್ರೀಮ್ ಸ್ಟೂಡೆಂಟ್ಸ್ ಅದು ಯಾರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರು ತಮ್ಮಲ್ಲಿರುವಂಥ ನಾಲೆಡ್ಜ್ನ ಶೇರ್ ಮಾಡ್ಕೊಳ್ಳೋದಕ್ಕೆ, ಸೊ ಯಾರು ಯಂಗ್ಸ್ಟರ್ಸ್ ಬರ್ತಾರೋ ಅವ್ರಿಗೆ ಶೇರ್ ಮಾಡಿಕೊಂಡ್ರೆ ದಟ್ ವಿಲ್ ಬಿ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್. ಯಾಕಂದರೆ ಬರುವಂಥ ಇಂಜಿನಿಯರ್ಸ್ ಮುಂದಕ್ಕೆ ಫ್ಯೂಚರಲ್ಲಿ ಬರುವಂಥ ಇಂಜಿನಿಯರ್ಸ್ ಕೂಡ ದೇ ವಿಲ್ ಬಿ ಹ್ಯಾವಿಂಗ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ಸ್. ಸೊ ಅದರಿಂದ ಆ್ಯಂಡ್ ಲೆಕ್ಚರಿಂಗ್ ಇಸ್ ನಾಟ್ ಎ ಸಿಂಪಲ್ ಜಾಬ್, ಇಟ್ಸ್ ಎ ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್. ಯಾಕಂದರೆ ಇವತ್ತಿನ ದಿನ ಹೊರಗಡೆ ಇಂಡಸ್ಟ್ರೀಸ್ನಲ್ಲಿ ಏನಾಗ್ತಾ ಇದೆ ಅದರ ಬಗ್ಗೆನೂ ತಿಳ್ಕೊಂಡಿರಬೇಕು ಆ್ಯಂಡ್ ದ ಬೇಸಿಕ್ ಸಬ್ಜೆಕ್ಟ್ ಬಗ್ಗೆನೂ ಸಾಕಷ್ಟು ಒಂದು ಇನ್ಡೆಪ್ತ್ ನಾಲೆಡ್ಜ್ ಇರಬೇಕು. ಸೊ ಆಗಷ್ಟೇ ಈ ಒಂದು ಲೆಕ್ಚರಿಂಗ್ ಅಥವಾ ಟೀಚಿಂಗು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈವನ್ ಲೆಕ್ಚರಿಂಗ್ ಮಾಡ್ತಾನೆ ಅವರು ಏನೊಂದು ಫೈನಲ್ ಇಯರ್ ಪ್ರಾಜೆಕ್ಟ್ನ ಏನು ಸಜೆಷನ್ಸ್ ಕೊಡ್ತಾರೆ ಮಧ್ಯದಲ್ಲಿ ಸೆಮಿಸ್ಟರ್ ವೈಸ್ ಪ್ರಾಜೆಕ್ಟ್ಸ್ನ ಏನು ಕೊಡ್ತಾರೆ ದಟ್ ಕ್ಯಾನ್ ಬಿ ಟೇಕನ್ ಅಪ್ ಆಸ್ ಅ ರಿಸರ್ಚ್ ವರ್ಕ್. ಅಂದರೆ ಒಂದು ಸ್ಮಾಲ್ ರಿಸರ್ಚ್ ವರ್ಕ್ಸ್ನ ತಗೊಂಡು ಅದರಲ್ಲಿ ಒಂದು ಪಾರ್ಟ್ ಅನ್ನು ಇಟ್ ಕ್ಯಾನ್ ಬಿ ಗಿವನ್ ಆಸ್ ಎ ಫೈನಲ್ ಇಯರ್ ಪ್ರಾಜೆಕ್ಟ್. ಸೊ ಇನ್ ದ್ಯಾಟ್ ವೇ ಈವನ್ ಡ್ಯೂರಿಂಗ್ ಲೆಕ್ಚರಿಂಗ್ ಆಲ್ಸೋ ದೇ ಕ್ಯಾನ್ do some research, they can contribute to the country as well as to the colleges. So ಇದಲ್ಲದೆ ಇಂಜಿನಿಯರ್ಸ್ ಫ್ರೀಲ್ಯಾನ್ಸಿಂಗ್ ಅಥವಾ ಕನ್ಸಲ್ಟೆನ್ಸಿ ಫರ್ಮ್ಸ್ಗೆ ಜಾಯ್ನ್ ಆಗ್ಬೋದು ಅಥವಾ ದೇ ಕ್ಯಾನ್ ದೆಮ್ಸೆಲ್ಸ್ ಡೂ ದಿ ಫ್ರೀಲ್ಯಾನ್ಸಿಂಗ್. ಸೊ ಇದಿಷ್ಟು ಕೂಡ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ಗೆ ಇರೋವಂಥ ಸಾಕಷ್ಟು ಅವೈಲಬಲ್ ಒಂದು ಏನು ತನ್ನ ಕೆರಿಯರ್ನ ಡೆವಲಪ್ ಮಾಡೋದಕ್ಕೆ ಇರುವಂಥ ಒಂದು ವೇಸ್ ಅಂತ ಹೇಳ್ಬೋದು. ಈ ನನ್ನ ಲೆಕ್ಚರ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಜ್ಞಾನ ಸಿಂಧು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು. ಥ್ಯಾಂಕ್ ಯು.